ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವ್ರ ನ್ಯೂ ವಿಡಿಯೋ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಿದ್ದೀನಿ. ಸೊ ನಾನು ಬಂದ್ಬಿಟ್ಟು ಈಗ ಇದು ಗ್ರೀನ್ ಲೈನ್ ಬಸ್ಸು. ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಊಟಿಗೆ ನನ್ನ ಪ್ರಯಾಣ ಬೆಳೆಸಿದ್ದೀನಿ. ಸೊ ನಾನು ಬಂದ್ಬಿಟ್ಟು ಇದು ರೆಡ್ ಬಸ್ನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಲೈನ್. ಈ ಗ್ರೀನ್ ಲೈನಲ್ಲೇ ನಾನು ಬುಕ್ ಮಾಡ್ಕೊಂಡಿರೋದು ಊಟಿಗೆ. ಸೊ ಇದು ಬಂದ್ಬಿಟ್ಟು ನನಗೆ ಅರೌಂಡಿಂಗ್ 800 ರುಪೀಸ್ ನನಗೆ ಚಾರ್ಜ್ ಆಯಿತು, ಪ್ಲಸ್ GST ಸೇರಿ. ಸೊ ಇದು ಬಂದ್ಬಿಟ್ಟು ನಾನು ಕೂನೂರಿಗೆ ಡ್ರಾಪಿಂಗ್ ಪಾಯಿಂಟ್ ತೊಗೊಂಡಿದ್ದೆ. ಸೊ ನೀವು ನೋಡ್ತಿದ್ರಲ್ಲ, ಇದೇ ನನ್ನ ಒಳಗೆ ಬಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಗ್ರೀನ್ ಲೈನ್ ಆಗೋದ್ರಿಂದ ಎಲ್ಲ ಗ್ರೀನ್ ಥರನೇ ಮಾಡಿದ್ದಾರೆ. ಸೊ ನೀವು ನೋಡ್ತಿದ್ರಲ್ಲ, ವಾವ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲ ಗ್ರೀನ್ ಲೈಟ್ ಹಾಕ್ಬಿಟ್ಟು ಹಚ್ಚ ಹಸಿರಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಹೋಗ್ಬೇಕಂದ್ರೆ ಗ್ರೀನ್ ಲೈನ್ ಬೇರೆ ಆಪ್ಷನ್ಗಳೆಲ್ಲ ಸಿಗ್ತವೆ. ಸೊ ನನಗೂ ಇಷ್ಟ ಆಯ್ತು ಈ ಬಸ್ಸು. ಸೊ ನೋಡಿ, ಚೆನ್ನಾಗಿದೆ, ವಾವ್, ತುಂಬ ಚೆನ್ನಾಗಿ. ಇದರಲ್ಲಿ ಸ್ವಲ್ಪ ಇನ್ನೊಂದು ಏನಪ್ಪ ಅಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ನೋಡ್ತಿದ್ರಲ್ಲ, ಇದೇ ಗ್ರೀನ್ ಲೈನ್ ಬಸ್, ತುಂಬ ಚೆನ್ನಾಗಿದೆ. ಸೊ ಇನ್ನೂ ಯಾರೂ ಬಂದಿಲ್ಲ. ಸೊ ನಾನೇ ಮೊದಲ ವ್ಯಕ್ತಿಯಾಗಿದ್ದೀನಿ. ಸೊ ಇದೇ ನಾನು ಮಲಗುವಂಥ ಜಾಗ. ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಒಂದು ಪಿಲ್ಲೋ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಸೊ ಗೈಸ್, ನೀವು ನೋಡ್ಬೋದು, ಮಾರ್ನಿಂಗ್ 6 o'clock ಆಗಿದೆ. ಸೊ ಬ್ಯೂಟಿಫುಲ್ ಪ್ಲೇಸ್, ಮಳೆ ಬೇರೆ ಲೈಟಾಗಿ ಬರ್ತಾ ಇದೆ. ಸೊ ನೋಡಿ, ಇದು ಬಂದ್ಬಿಟ್ಟು ಊಟಿ ಪ್ಲೇಸ್. ಎಕ್ಸಲೆಂಟ್ ವ್ಯೂ, ತುಂಬ ಚೆನ್ನಾಗಿದೆ ಮಾರ್ನಿಂಗು. ಮೋಡಗಳೆಲ್ಲ ಕೆಳಗಿದ್ದಾವೆ. ಸೊ ಗೈಸ್, ಬೆಳಗ್ಗೆ 6:30ಗೆ ಮುಗಿಸ್ಕೊಂಡು ಹಾಗೆ ನಾನು ಪ್ರಯಾಣ ಬೆಳೆಸ್ತಾ. ಸೊ ಇದು ಬಂದ್ಬಿಟ್ಟು ಊಟಿಗೆ ನಾವು 2 ರೀತಿ ಹೋಗ್ಬೋದು. ಒಂದು ಚಾಮರಾಜನಗರ ಮೇಲೆ ಹೋಗ್ಬೋದು, ಇನ್ನೊಂದು ಕೂನೂರು ಮೇಲೆ ಹೋಗ್ಬೋದು. ಸೊ ನಾನು ಬಂದ್ಬಿಟ್ಟು ಕೂನೂರು ಮೇಲೆ ಬಂದೆ. ಸೊ ಹೋಗ್ತಾ ಇರಬೇಕಾದ್ರೆ ಈ ಒಳ್ಳೆ ಸಣ್ಣ ಸಣ್ಣ ಜಲಪಾತಗಳು, ಆ ಗಿಡ ಮರಗಳು, ಹಚ್ಚ ಹಸಿರುಗಳು ತುಂಬ ಬ್ಯೂಟಿಫುಲ್గా ಅನ್ನಿಸ್ತು. ಸೊ ಮಾರ್ನಿಂಗ್ ಅದೇ ರೀತಿ ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನಂತೂ ತುಂಬ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸೊ ನೀವು ನೋಡ್ಬೋದು ಮುಂದೆ, ಅದನ್ನು ಒಂದು ಶಾರ್ಟ್ ತೋರಿಸ್ತೀನಿ ನೋಡಿ. ಈ ಸಣ್ಣ ಗಿಡ ಮರಗಳು ತುಂಬ ಚೆನ್ನಾಗಿದೆ, ವಾವ್, ವೆರಿ ಬ್ಯೂಟಿಫುಲ್ ಆಗಿದ್ದಾವೆ. ಸೊ ಅಲ್ಲಲ್ಲಿ ಸಣ್ಣ ಸಣ್ಣ ಜಲಪಾತಗಳು, ದೊಡ್ಡ ದೊಡ್ಡ ಜಲಪಾತಗಳು ಸಿಗ್ತವೆ. ಬಟ್ ನಾನು ಕೆಲವೊಂದು ಕಡೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಸ್ಸು ಸ್ಪೀಡಾಗಿ ಹೋಗ್ತಾಯಿತ್ತು. ಸೊ ಹಾಗಾಗಿ ಕೆಲವೊಂದು ಕಡೆ ಮಿಸ್ ಆಗಿದ್ದಾವೆ. ಸೊ ನೀವು ಈ ಕಡೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಊಟಿಗೆ ಹೋದ್ಮೇಲೆ ಈ ಕಡೆ ಕೂನೂರು ಕಡೆ ಅಂತ ಒಂದು ಟ್ರಿಪ್ ಡೈರೆಕ್ಷನ್ ಇರುತ್ತೆ. ಸೊ ಆ ಕಡೆ ನೀವೇನಾದರೂ ಟ್ರಿಪ್ ಡೈರೆಕ್ಷನ್ ತೊಗೊಂಡ್ರೆ, ಸೊ ಅದು ಬೇಕಾದ್ರೆ ಈ ಥರ ಜಲಪಾತಗಳೆಲ್ಲ ನೀವು ಬೇಕಾದರೆ ಕವರ್ ಮಾಡ್ಬೋದು ಆ ಟ್ರಿಪ್ ಡೈರೆಕ್ಷನಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಮಾರ್ನಿಂಗು ಸನ್ರೈಸ್ ಆಗ್ತಿರೋದು ಎಷ್ಟು ಚೆನ್ನಾಗಿದೆ, ಒಂದು ಆ್ಯಪಲ್ ಥರ ಕಾಣ್ತಿದೆ, ತುಂಬ ಚೆನ್ನಾಗಿದೆ ನೋಡಿ. ನನ್ನ ಜರ್ನಿಯನ್ನು ಮುಂದುವರಿಸ್ತಾ. ಸೊ ಹಾಗೆ ನಾನು ಊಟಿಗೆ ಸೇರ್ಕೊಳ್ಳೋಷ್ಟೇ ಅರೌಂಡಿಂಗು 7:30 8 o'clock ಹಂಗೆ ಸೇರ್ಕೊಂಡ್ಬಿಟ್ಟು ನಾನು ಊಟಿಗೆ. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ತುಂಬ ಈ ಲೊಕೇಶನ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳದೆ ಬನ್ನಿ. ಸೊ ಇನ್ ಕೇಸ್ ನೀವು ಆ ಕಡೆಯಿಂದ ಚಾಮರಾಜನಗರ ಕಡೆಯಿಂದ ಬಂದರೆ, ಸೊ ಈ ಕಡೆ ಕೂನೂರು ಒಂದು ಡೈರೆಕ್ಷನ್ ಅಂತ ಸಿಗುತ್ತೆ. ಸೊ ನೀವು ಈ ಕಡೆ ಬಂದರೆ ಇವನ್ನೆಲ್ಲ ತೋರಿಸ್ತಾರೆ. ಸೊ ಹಾಗಾಗಿ ನೀವು ಈ ಕಡೆಯಿಂದನೂ ಹೋಗಿ ಬರ್ಬೋದು. ಸೊ ತುಂಬ ಚೆನ್ನಾಗಿದೆ, ಈ ಲೊಕೇಶನ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಸೊ ವ್ಯೂ ಪಾಯಿಂಟ್ಸ್ ಇದೆ, ತುಂಬ ಪ್ಲೇಸಸ್ಸು ಈ ಕಡೆ ಇದೆ ಕೂನೂರು ಕಡೆ, ಆದರೂ ಮಿಸ್ ಮಾಡ್ಕೋಬಾರ್ದು. ಸೊ ಅರೌಂಡಿಂಗ್ ನಾನು ಊಟಿಗೆ ಸೇರ್ಕೊಳ್ಳೋಷ್ಟಕ್ಕೆ ಒಂದು 7:30 ಆಯಿತು. ಸೊ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ರಾಜೀವ್ ಗಾಂಧಿ ಸರ್ಕಲ್ ನೋಡಿ, ಇಲ್ಲಿದೆ ರಾಜೀವ್ ಗಾಂಧಿ. ಇದು ಬಂದ್ಬಿಟ್ಟು ಊಟಿ ಟೂರಿಸ್ಟ್ ಆಫೀಸ್, ಬೋಟ್ ಹೌಸ್. ಸೊ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು. ಸೊ ಇದು ರಾಜೀವ್ ಗಾಂಧಿ. ಸೊ ಅದೇ ಕರ್ಕೊಂಡು ಹೋಗ್ತಾರೆ ನೋಡಿ. ಇದು ಊಟಿ. ಇದು ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡು. ಹಿಂದಿ ಬರ್ತದ ಸರ್? ಹಿಂದಿ ಬರಲ್ಲ, ಓನ್ಲಿ ಕನ್ನಡ. ತೆಲುಗು ಬರುತ್ತಾ? ಸ್ವಲ್ಪ ಸ್ವಲ್ಪ. ಇದು ಬಂದ್ಬಿಟ್ಟು ದೊಡ್ಡ ಬೆಟ್ಟ ಪೀಕ್ ಅಂತೆ.
ಸೊ ಇಲ್ಲೇನೋ 150 ರುಪೀಸ್ ಏನೋ ಟಿಕೆಟ್ ಚಾರ್ಜ್ ಏನೋ ಇದೆ ಅಂತೆ. ಸೊ ನಡೀರಿ ಹೋಗೋಣ. ನಾನು ಅಲ್ಲಿಂದ ಊಟಿಯಿಂದ ಕಾರ್ ಮಾತಾಡ್ಕೊಂಡು ಬಂದೆ. ಸೊ ಇದು ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್. ಸೊ ಊಟಿಯಲ್ಲಿ ನಮ್ಮ ಕನ್ನಡದ ಹೆಸರಿರೋದು ಐ ಆಮ್ ವೆರಿ ಖುಷಿ. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಅನಿಸುತ್ತೆ. ವಿಡಿಯೋದಲ್ಲಿ ಹೋಗೋ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮ್ಲಿಗೂ ಶೇರ್ ಮಾಡಿ. ಸೊ ಇದರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಮೊದಲು ನೀವೇ ನೋಡಬಹುದು. ಮೆಟ್ಲು ಹತ್ತದ ಅನ್ಸುತ್ತೆ ಇದು. ಚೆನ್ನಾಗಿದೆಯಪ್ಪ. ವ್ಯೂ ಪಾಯಿಂಟ್ ಕರ್ನಾಟಕ ಬಾರ್ಡರ್. ಸೊ ಮೇಲೆ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಅವಲಂಚಿ ಡ್ಯಾಮ್ ಅತಿ ಬ್ಯೂಟಿಫುಲ್ ಅಂದರೆ ಎಕ್ಸಲೆಂಟ್ ಇದೆ. ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿದೆ. ಇದು ಮೋಡಗಳು, ಎಕ್ಸಲೆಂಟ್ ವ್ಯೂ ಇದು. ತುಂಬ ಚೆನ್ನಾಗಿದೆ ನೋಡಿ, ಮೋಡಗಳೆಲ್ಲ ತುಂಬಿಕೊಂಡಿದೆ. ಇನ್ನು ಮೇಲೆ ಬೇರೆ ಹೋಗೋಣ ನಡೀರಿ, ಮೇಲೆ ಹೋಗೋಕ್ಕೆ. ಇನ್ನೂ ವ್ಯೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಲ್ಲ. ಆ ಕಡೆ ಎಲ್ಲ ಈ ಕಡೆ ಮಾತ್ರ ಎಕ್ಸಲೆಂಟ್ ಆಗೈತಿ ಇದು. ಈ ವ್ಯೂಸ್ ಮಾತ್ರ ಇಲ್ಲಿಗೆ ಹೋಗ್ಬಿಟ್ರೆ ನಾವು ಅಪ್ರಾಕ್ಸಿಮೇಟ್ ಮೋಡದಲ್ಲೇ ಇದ್ದೀವಿ ಅನ್ನೋ ಥರ ಕಾಣಿಸ್ತೀವಿ. ಇಲ್ಲಿಗೆ ಹೋಗ್ಬಿಟ್ರೆ ಸಿ ಹೆಂಗಿದೆ. ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ ತುಂಬ ಚೆನ್ನಾಗಿದೆ ಇಲ್ಲಿಂದ. ಸೊ ಇಲ್ಲಿ ಸ್ನ್ಯಾಕ್ಸ್ ಅಂಗಡಿಗಳೆಲ್ಲ ಇದ್ದಾವೆ. ತಮಿಳ್ನಾಡು ಟೂರಿಸಮ್ ಅಂತ ಟಿಕೆಟ್, ಎಂಟ್ರೆನ್ಸ್ ಟಿಕೆಟ್ ಇದು ಎಂಟ್ರೆನ್ಸ್ ಟಿಕೆಟು. ಪರ್ ಅಡಲ್ಟು 10 ರೂಪಾಯಿ ತಗೊತಾರೆ. ವಾವ್, ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಕಣ್ಣು ತುಂಬ ನೋಡ್ಕೊಂಡಿರ್ಬೋದು ಇಲ್ಲೇ. ಸೊ ದೊಡ್ಡ ಬೆಟ್ಟ ಮುಗಿಸ್ಕೊಂಡು ನಾವು ಹಾಗೆ ಕೆಳಗೆ ಬರ್ತಾಯಿದ್ದು ಫೋಟೋ ವ್ಯೂ ಪಾಯಿಂಟ್ ಅಂತ ಸಿಕ್ತಿಲ್ಲ ಲೆಫ್ಟ್ ಸೈಡಲ್ಲಿ. ಸೊ ನಮ್ಮ ಕಾರ್ ಡ್ರೈವರ್ ಏನು ಮಾಡಿದ್ರೆ ಫೋಟೋ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸೊ ನಾನು ಹಾಗೆ ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಅಂಗಡಿಗಳು ಓಪನ್ ಮಾಡಿರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಹಂಗೆ ಮೇಲೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹಿಂಗೆ ಮೇಲೆ ಹೋಗ್ತಿರ್ಬೇಕಾದ್ರೆ ನಾನು ನೋಡಿದೆ. ಸೊ ತುಂಬ ಬ್ಯೂಟಿಫುಲ್ ಅನಿಸ್ತು ನೋಡಿ. ಇದೇ ನೀವು ನೋಡ್ತಿದ್ರಲ್ಲ, ನಾವು ಕುಡಿಯೋ ಕಾಫಿ, ಟೀ, ಗ್ರೀನ್ ಟೀ, ಲೆಮನ್ ಟೀ ಅಂತ ಕರೀತಾರಲ್ಲ. ಸೊ ಇದೇ ಅದು. ಇದೆಲ್ಲ ಬೆಳೆದಂಗೆಲ್ಲ ಕಟ್ ಮಾಡಿಕೊಂಡು ಫ್ಯಾಕ್ಟ್ರಿಗೆ ತಗೊಂಡೋಗ್ಬಿಟ್ಟು ನಮಗೆ ಟೀ ಪೌಡ್ರ್ ಕೊಡ್ತಾರೆ. ಸೊ ನೀವು ನೋಡ್ತಿರಲ್ಲ, ಇಲ್ಲಂತೂ ಬ್ಯೂಟಿಫುಲ್ಲು. ಫೋಟೋಶೂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಫೋಟೋಶೂಟ್ಗೆ ಇಲ್ಲಿ ಯಾವುದೋ ಅಂಗಡಿಗಳು ಓಪನ್ ಮಾಡಿರಲ್ಲ. ಸೊ ಹಾಗಾಗಿ ನಾನು ತೆಗೆಸ್ಕೊಳಕ್ಕಾಗಿಲ್ಲ. ಸೊ ನೀವು ಬೇಕಾದರೆ ಇಲ್ಲಿ ಟ್ರೈ ಮಾಡಿ, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಫೋಟೋಸ್ಗಳ ಹತ್ರ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಇಲ್ಲಿಂದ ನೋಡಿ, ವಾವ್, ಇನ್ನೂ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ.
ವಾವ್, ಇಂಥ ವ್ಯೂಸ್ ಎಕ್ಸಲೆಂಟ್ ಆಗೈತೆ. ಸೊ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋದು ನೋಡ್ಕೊಂಡು ಹೋಗಿ, ಯಾಕಂದರೆ ದೊಡ್ಡ ಬೆಟ್ಟ ಮುಗಿಸ್ಕೊಂಡು ಈಗ ನಾವು ಕೆಳಗೆ ಬರ್ತಿರ್ಬೇಕಾದ್ರೆ ಇಲ್ಲೇ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ನೀವು ನೋಡ್ತಿದ್ರಲ್ಲ, ಇದೇ ಕೆಳಗೆ ಮೈನ್ ರೋಡು. ಸೊ ಇಲ್ಲಿಂದನೇ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು ಫೋಟೋ ಬಂದುಬಿಟ್ಟು 200 ರುಪೀಸ್ ಏನು ಚಾರ್ಜ್ ಮಾಡೋಕ್ಕೆ ಕೇಳಿದ್ರು. ಬಟ್ ನಾನು ಬೇಡ ಅಂದ್ಕೊಂಡೆ, ಯಾಕಂದರೆ ಆಲ್ರೆಡಿ ಫೋಟೋ ಶೂಟ್ ತುಂಬ ಮಾಡಿಸಿದ್ದೀನಿ. ಸೊ ಹಂಗಾಗಿ ನಾನು ಬೇಡ ಅಂದ್ಕೊಂಡು ಸೊ ಹಿಂಗೆ ಮುಂದಕ್ಕೆ ಹೋಗ್ತಾ ನೋಡ್ತಿದ್ರೆ ಇಲ್ಲಿ ಯಾರೂ ಇರಲಿಲ್ಲ. ಅದೇ ಥರ ಹಿಂಗೆ ನೋಡಿದ್ರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ತನಕ ನಾವು ನೋಡ್ತಿದ್ರಲ್ಲ, ವಾವ್ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ, ಬೆಳಗ್ಗೆ ಮಾರ್ನಿಂಗು ಯಾವ ಥರ ಇದೆ ಅಂದರೆ ತುಂಬ ನನಗಂತೂ ಭಾರಿ ಇಷ್ಟ ಆಯ್ತಪ್ಪ. ಸೊ ಮಿಸ್ ಮಾಡ್ಕೊಳ್ಳೋದು ಈ ಪ್ಲೇಸ್ ನೋಡಿ. ಸೊ ಹಾಗೆ ನೋಡಿ, ಎಂಜಾಯ್ ಮಾಡಿ ಈ ವ್ಯೂಸ್ನ. ಟೀ ಪ್ಲಾಂಟ್ ನೋಡೋಕೆ ಹೋದರೆ ಸೊ ಈ ಥರ ಟ್ಯಾಗ್ ಹಾಕ್ತಾರೆ DTT ಅಂತ. ಸೊ ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ ಅಂತ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ನೋಡಿ ಟೀ ಫ್ಯಾಕ್ಟ್ರಿಗೆ. ಸೊ ಇದು ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ. ಸೊ ಕೆಳಗೆ ಕ್ಯಾಬ್ ಡ್ರೈವರ್ಗೆ ಇದು ಕೊಟ್ಟರು. ಸೊ ಮೇಲ್ಗಡೆ ಏನಾದರೂ ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಸೊ ನೀವು ನೋಡ್ಬೋದು, ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಾಣಿಸ್ತಿದೆ ಆಗಿನ ಕಾಲದಲ್ಲಿ ಮಿಷನ್ನು. ಸೊ ಯಾವ ಥರ ಮಾಡ್ತಿದ್ರು ಅನ್ನೋದಕ್ಕೆ. ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿ. ಸೊ ವಿಡಿಯೋ ಎಲ್ಲ ಇದೆಯೋ ಗೊತ್ತಿಲ್ಲ. ಸೊ ಆಲ್ರೆಡಿ ಸೊ ಹತ್ರ ಬಂದಂಗೆಲ್ಲ ಸ್ಮೆಲ್ ಬರ್ತಾ ಇದೆ. ಸೊ ನೋಡ್ಬೋದು, ಸ್ಮೆಲ್ ಬರ್ತಾ ಇದೆ ಟೀ ಪೌಡ್ರು. ಸೊ ಈ ಟೀ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಸೌಂಡ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ವಾಯ್ಸ್ ಸ್ವಲ್ಪ ಅದು ಲೋ ಆಗಿ ಕೇಳಿಸುತ್ತೆ. ಸ್ವಲ್ಪ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ ದಯವಿಟ್ಟು ಅರ್ಥ ಮಾಡ್ಕೊತೀರ ಅಂದ್ಕೊತಿದ್ದೀನಿ. ಸೊ ಯಾಕಂದರೆ ತುಂಬ ಸೌಂಡ್ಸ್, ನಾರ್ಮಲ್ ಸೌಂಡ್ಸ್ ಇಟ್ಟಿದೆ, ಏನು ಸೌಂಡ್ ಬರುತ್ತೋ ಅದೇ ಸೌಂಡೇ ರೆಕಾರ್ಡ್ ಆಗಿದೆ. ಸೊ ನಾನು ಯಾವುದೇ ಥರ ಮ್ಯೂಟ್ ಮಾಡಿಲ್ಲ. ಸೊ ಎಲ್ಲರಿಗೂ ಕೇಳಿಸ್ಕೊಳ್ಳಿ ಯಾವ ಥರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಮಾಡಿಲ್ಲ. ಸೊ ಎಂಟ್ರಿ ಟಿಕೆಟ್ಸ್ ಇದೆ. ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 20 ರುಪೀಸ್. ಇದೆ ಟೀ ಫ್ಯಾಕ್ಟ್ರಿ ಎಂಟ್ರಿ. ನೋಡ್ಬೋದು, ಇದು ಚೆಕ್ ಮಾಡ್ತಾರೆ ಟಿಕೆಟ್ ತಗೊಂಡು ಹೋಗ್ಬೋದಾ. ನೀವು ನೋಡ್ಬೋದು ಲೆಜೆಂಡ್ರಿ ಆಫ್ ಟೀ. ಸೊ ಆಗಿನ ಕಾಲದಲ್ಲಿ ಹೆಂಗೆ ಟೀ ರೆಡಿ ಮಾಡ್ತಿದ್ರು ಅನ್ನೋದಕ್ಕೆ ಈ ಥರ ಹೋಗಿ ಕಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ರು. ಸೊ ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದ್ರ ಬಗ್ಗೆ ಏನೇನು ಹೆಂಗೆ ಟೀ ಕೊಡ್ತಿದ್ರು ಅಂತ ಇದೆಲ್ಲ ಇದ್ದಾವೆ. ನೋಡಿ ಹೆಂಗೆ ತಯಾರಾಗುತ್ತೆ ಟೀ ಪೌಡ್ರ್ ಅಂತ ಸ್ಮೆಲ್ ಹಂಗೆ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲ ಹೆಂಗೆ ಡಿವೈಡ್ ಮಾಡ್ತಿದ್ದಾರೆ ಅಂತ. ನೋಡು ಇವೆಲ್ಲ ಕರ್ಕೊಂಡು ಹೋಗೋದು. ಇನ್ನೂ ಕೆಳಗೆ ಐತಿದ್ದೆ, ಕೆಳಗೆ ಹೋಗ್ತಿರ್ತೀವಿ. ಸರಿ ನೋಡ್ಬೋದು ಎಲೆಗಳೆಲ್ಲ ಹೆಂಗೆ ಡಿವೈಡ್ ಮಾಡ್ತಾ ಇದೆ ಅಂತ. ಕೆಳಗೆ ಬೀಳ್ತಾ ಇದೆ.
ಇಲ್ಲಿ ನೋಡಿ ಪೌಡ್ರ್ ಮಾಡ್ತಾ ಇದ್ದೀವಿ ಇದರಿಂದ. ಸ್ಮೆಲ್ಲೆಲ್ಲ ಅದೇ ಇದೆ. ಸೊ ಇಲ್ಲಿಂದ ಕೆಳಗೆ ಎಲೆಗಳು ಬೀಳ್ತಾ ಇದ್ದೀವಿ. ಅಲ್ಲಿಂದ ಟೀ ಪ್ರಾಸೆಸ್ ಪೌಡ್ರ್ ಹಾಕ್ಬಿಟ್ಟು ಮತ್ತೆ ಈ ಕಡೆಯಿಂದ ಸರ್ವ್ ಆಗ್ತಾ ಇದೆ ನೋಡಿ. ಸೊ ಮತ್ತೆ ಇಲ್ಲಿಂದ ಹಂಗೆ ಕಂಟಿನ್ಯೂಸ್ ಹೋಗ್ತಾ ಇದೆ. ಎಷ್ಟು ಮಿಷಿನ್ಗಳಿದಾವಲ್ಲ. ಸೊ ಇಲ್ಲಿಂದ ಇಲ್ಲಿ ದೊಡ್ಡ ಕಂಟೈನರ್ಗೆಲ್ಲ ಬೀಳ್ತಿದೆ ಪೌಡ್ರು. ಕಂಟೈನರ್ಗೆ ಟೀ ಪೌಡ್ರ್ ಬರ್ತಾ ಇದೆ. ಇದರೊಳಗೆಲ್ಲ ಟೀ ಪೌಡ್ರ್ ಅದೆಲ್ಲ ಕಟ್ ಮಾಡ್ತಿದ್ದೆಲ್ಲ ಇರುತ್ತೆ. ಇದೆಲ್ಲ ಬರ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ನಾವು ಹಿಂಗೆ ಹೋಗ್ಬಿಟ್ಟು ಸೊ ಯಾವ ಮಿಷಿನ್ಗಳು ಏನೋ ಗೊತ್ತಿಲ್ಲ. ಸೊ ಮೇಲೆ ಹೋಗೋಕ್ಕಿಲ್ಲ, ಮತ್ತೆ ಹಿಂಗೆ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಟೀ ಯಾವ ರೀತಿ ಅಂತ. ಕಾರ್ಡಮಮ್ ಟೀ, ಚಾಕ್ಲೇಟ್ ಟೀ, ಸ್ಟ್ರಾಂಗ್ ಟೀ, BOP, ಗ್ರೀನ್ ಟೀ, ವೈಟ್ ಟೀ, ಬ್ಲಾಕ್ ಟೀ. ಸೊ ಈ ಥರ ವೆರೈಟಿಗಳಿರ್ತವೆ. ಸೊ ಅಲ್ಲಿ ನೋಡ್ಬೋದು ಅವರು ಇಲ್ಲಿ ಕುತ್ಕೊಂಡು ಟೀ ಪೌಡ್ರೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫ್ರೀ ಟೀ ಕೊಡ್ತಾರೆ. ಇಲ್ಲೇ ರೆಡಿ ಮಾಡಿರ್ತಾರೆ ಇದನ್ನ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಒಳ್ಳೆ ಟೀ ಪೌಡ್ರು. ಸೊ ಟೀ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಸೊ ನಾನೊಂದು ಕಾರ್ಡಮಮ್ ಟೀ ಪೌಡ್ರ್ ಪರ್ಚೇಸ್ ಮಾಡಿದೆ. ಅರೌಂಡಿಂಗ್ ನನಗೆ 220 rupees ಚಾರ್ಜ್ ಆಯಿತು. ಸೊ ಹಂಗೆ ಮೇಲೆ ಹೋಗ್ತಾ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಸೊ ಇಲ್ಲಿ ಚಾಕ್ಲೇಟ್ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಯಾವ ಥರ ತಯಾರು ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ನೋಡ್ಬೋದು ವ್ಯೂ ಪಾಯಿಂಟ್ ಅಂತ ಇದೆ ರೈಟ್ ಸೈಡು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಸೊ ಇದೆ ವ್ಯೂ ಪಾಯಿಂಟ್. ಇಲ್ಲಿಂದ ನೋಡಿದ್ರೆ ಊಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಇನ್ನೊಂದಪ್ಪ ಏನಂದರೆ ಅಡ್ವೆಂಚರ್ಗೆ ಗರುಡ ಡಾರೆ ಅಂತಂದಿದೆ. ಸೊ ಇಲ್ಲಿ ಟಿ ಗಾಡಿ ಇದೆಯಲ್ಲ, ಇದು ಟಿ ಗಾಡಿ ಬ್ಯಾಕ್ ಸೈಡೇ ಇದೆ ನಿಮಗೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಸೊ ಇದೆ ನಿಮಗೆ ಅಡ್ವೆಂಚರ್ ಮಾಡೋಕ್ಕೆ. ಸೊ ಈ ಬಸ್ ಹಿಂದ್ಗಡೆ ಇದೆ. ಸೊ ಲೇಡೀಸ್ಗೆ ಜೆಂಟ್ಸ್ಗೆ ಬೇಕಾದರೆ ಟಾಯ್ಲೆಟ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಸೊ ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ಕಾಂಬೋಸ್ ಎಲ್ಲ ಆಫರ್ಸ್ ಇದ್ದಾವೆ. ಸೊ ನೀವು ಬೇಕಾದರೆ ಅಡ್ವೆಂಚರು ಟ್ರೈ ಮಾಡಿ. ಸೊ ಚಲೋ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡೋಕೆ ಹೋಗೋಣ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಂಟ್ರಿ ಆದ ತಕ್ಷಣವೇ ಅವ್ರಿಗೆ ನಮಗೆ ಫ್ರೀಯಾಗಿ ಟೇಸ್ಟ್ ಮಾಡೋಕ್ಕೆ ಒಂದು 2-3 ಚಾಕ್ಲೇಟ್ ಕೊಡ್ತಾರೆ. ಸೊ ನೋಡಿ ಈಗ ಅವ್ರು ನಮಗೆ ಫ್ರೀಯಾಗಿ ಚಾಕ್ಲೇಟ್ ಕೊಡ್ತಾರೆ ನಮಗೆ. ಸೊ ಇದೆ, ತಿಂದು ಬೇಕಾದರೆ ನೀವು ಅದನ್ನು ಟೇಸ್ಟ್ ಮಾಡ್ಬೋದು. ವಾವ್, ಚೆನ್ನಾಗೈತೆ ನೋಡಿ. ಕೊಟ್ಟಿದ್ದಾರೆ 3 ವೆರೈಟಿ ಕೊಟ್ಟಿದ್ದಾರೆ. ಸೊ 3 ವೆರೈಟಿ ಬೇಕಾದ್ರೆ ನೀವು ಟೇಸ್ಟ್ ಮಾಡ್ಬೋದು. ಸೊ ಒಳಗೆ ಬೇಕಾದರೆ ನೀವು ಶಾಪಿಂಗ್ ಕೂಡ ಇದನ್ನು ಮಾಡ್ಬೋದು. ಅರೌಂಡ್ ನೀವು 1 kg 140 160 ಯಾವ ತೊಗೊತೀರ ಅನ್ನೋದ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ, ಬೈ ಮಾಡಿ.
ಸೊ ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ ಮುಗಿಸ್ಕೊಂಡು ಸೊ ಗೋರ್ಮೆಂಟ್ ಬಾಟಾನಿಕಲ್ ಗಾರ್ಡನ್ ಅಂತ ಇದೆ, ಸೊ ಇಲ್ಲಿಗೆ ಬಂದಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಅಂದರೆ ಊಟಿ ಆಗಲಿ ಕೇರಳ ಆಗಲಿ, ಸೊ ಕೆಲವೊಂದು ಕಡೆ ಫೋನ್ಪೇ ವರ್ಕ್ ಆಗೋಲ್ಲ, ಸೊ ನೆಟ್ವರ್ಕ್ ಸಮ್ ಕಡೆ ಸಿಗೋದಿಲ್ಲ. ಸೊ ಅದರಿಂದ ಸೊ ನೀವು ಕ್ಯಾಶ್ನ ತೊಗೊಂಡೋದ್ರೆ ಬೆಟ್ರು ಅಂತ ನನಗೊಂದು ಅನಿಸಿಕೆ ಇದೆ. ಸೊ ಕ್ಯಾಶ್ ಕ್ಯಾರಿ ಫಾರ್ವರ್ಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಫೋನ್ಪೇ ಯಾಕಂದರೆ ಕೆಲವೊಂದು ಕಡೆ ಎಲ್ಲ ವರ್ಕ್ ಆಗೋಲ್ಲ. ಸೊ ಇದೆ ಬಾಟಾನಿಕ್ ಗಾರ್ಡನ್ ಟಿಕೆಟ್ ಕೌಂಟರು. ಪರ್ ಪರ್ಸನ್ ಬಂದ್ಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಟು ಈವ್ನಿಂಗ್ 6:30 ತನಕ ಓಪನಿಂಗ್ ಇರುತ್ತೆ. ಸೊ ಚಿಲ್ಡ್ರನ್ಸ್ಗೆ 50 ರೂಪಾಯಿ, ಅಡಲ್ಟ್ಗೆ 100 ರೂಪಾಯಿ, ಕ್ಯಾಮ್ರಾ 50, ವಿಡಿಯೋ ಕ್ಯಾಮ್ರಾ 100 ರೂಪಾಯಿ ಈ ಥರ ಚಾರ್ಜ್ ಮಾಡ್ತಾರೆ. ಸೊ ನಾನು ಕ್ಯಾಶ್ ತೊಗೊಂಡೋಗಿದ್ದರಿಂದ ನನಗೆ ಈಸಿ ಆಯಿತು. ಇಲ್ಲಿ ಕೆಲವೊಂದು ಫೋನ್ಪೇ ವರ್ಕ್ ಆಗಿಲ್ಲ. ಸೊ ಹಾಗೆ ಇದೆ ನೋಡಿ ಎಂಟ್ರೆನ್ಸು. ಸೊ ನಡೀರಿ ಹೋಗೋಣ. ತುಂಬ ಚೆನ್ನಾಗಿದೆ, ಕೂಲ್ ವೆದರು, ವಾತಾವರಣ ತಣ್ಣಗೆ ತಂಪಾಗಿ ಗಾಳಿ ಬೀಸ್ತಾಯಿತ್ತು. ಸೊ ನಾನಂತೂ ಸ್ವಲ್ಪ ಹೊತ್ತು ಇಲ್ಲೇ ಒಂದು 1/2 hour ಸ್ಪೆಂಡ್ ಮಾಡಿದೆ. ತುಂಬ ರಿಲ್ಯಾಕ್ಸ್ ಆಗಿದೆ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸು. ಸೊ ವಾತಾವರಣ ಚೆನ್ನಾಗಿತ್ತು. ಸೊ ನೋಡ್ತಿದ್ರಲ್ಲ ಇದೇ ಬಾಟಾನಿಕಲ್ ಗಾರ್ಡನ್. ತುಂಬ ಗಿಡಗಳಿದ್ದಾವೆ ಇಲ್ಲಿ. ಸೊ ನೀವು ಗಿಡಗಳು ಬೇಕಾದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಜನ ಮಾರ್ನಿಂಗ್ ವಾಕಿಂಗ್ ಅಂತಲೂ ಬರ್ತಾರೆ. ಸೊ ನೀವು ಬೇಕಾದರೂ ಮಾರ್ನಿಂಗೇ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಇಲ್ಲಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ನನಗಂತೂ ಇಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದೆ, ಯಾಕಂದರೆ ಅಲ್ಲಿ ದೊಡ್ಡ ಬೆಟ್ಟ ವ್ಯೂದಲ್ಲಿ ಆ ಕಡೆ ಈ ಕಡೆ ನಡೆದಾಡ್ಬಿಟ್ಟು ಫುಲ್ ಸುಸ್ತಾಗಿದೆ. ಸೊ ಹಂಗಾಗಿ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಇದೆಲ್ಲ ತುಂಬ ಜನ ಬಂದಿದ್ದರು, ಶೈಕ್ಷಣಿಕ ಪ್ರವಾಸಿಗಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಸೊ ಫೋಟೋ ಶೂಟ್ ಕೂಡ ಮಾಡ್ತಿದ್ರು ಇಲ್ಲಿ. ಬೇಕಾದ್ರೆ ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಬೆಸ್ಟ್ ವ್ಯೂ ಅನ್ನಿಸ್ತು ಊಟಿ ಪ್ಲೇಸಲ್ಲಿ. ಸೊ ಯಾವುದೇ ಕಾರಣಕ್ಕೂ ಊಟಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ದೆ ದಯವಿಟ್ಟು ನೋಡ್ಕೊಂಡು ಹೋಗಿ. ಸೊ ಲೆಟ್ಸ್ ಗೋ ವ್ಯೂ. 40 ರೂಪೀಸ್ ಒಂದು ಫೋಟೋ, ಯಾಕೆ ಅಲ್ಲ. ಸುಮಾರು ಜನ ಬಂದಿದ್ದಾರೆ. ಚೆನ್ನಾಗಿದೆ, ಕೂಲ್ ವೆದರ್ ಆಗಿ ಆಟ ಆಡ್ಬೋದು. ಸ್ವಲ್ಪ ಹೊತ್ತು ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಿ ನೀವು ಬಂದರೆ ಸುಮಾರು ಜನ ಬಂದಿದ್ದಾರೆ. ಗ್ಲಾಸ್ ಹೌಸ್ ಅಂತೆ. ಸೊ ಗಾಯ್ಸ್, ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ್ವಿ. ಸೊ ದಯವಿಟ್ಟು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವರ್ಷ ಆಗಿದೆ ಅಂತ ಗಿಡಕ್ಕೆ.
ಶ್ರೀಲಂಕಾ, ಕೇರಳ, ತಮಿಳ್ನಾಡು, ಪುದುಚೇರಿ ಇವರೇನಂದರೆ ಇಲ್ಲಿದ್ದೀವಂತ ಊಟಿಯಲ್ಲಿ. ಆಂಧ್ರ ಪ್ರದೇಶ್, ಕರ್ನಾಟಕ, ಗೋವಾ, ತೆಲಂಗಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್, ವೆಸ್ಟ್ ಬಂಗಾಲ್, ಬಿಹಾರ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತಿ. ಇದು ನಮ್ಮ ಇಂಡಿಯಾ. ಚೆನ್ನಾಗಿ ಮಾಡಿದಾರಲ್ಲ, ಇಟ್ಸ್ ಬ್ಯೂಟಿಫುಲ್. ಎಲ್ಲ ಗಿಡಗಳಿಂದನೇ ಮಾಡಿದ್ದಾರೆ. ಶ್ರೀಲಂಕನ್ ಹಿಡಿದು ತನಕ ಅಲ್ಲಿ ಫೈನಲ್ ಇದೆ, ಬಟ್ ಅಲ್ಲಿ ತಲೆ ಹೋಗ್ಬಿಟ್ಟಿದೆ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಇದೆ, ಬಟ್ ಗಿಡಗಳು ಬೆಳೆದವು ಅಷ್ಟೇ. ಸೊ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಂಡಿಯಾ ಮ್ಯಾಪ್.